ಜೈ ಹಿಂದ್ ಸ್ನೇಹಿತರೆ, 2025ರ ಕಬಡ್ಡಿ ವಿಶ್ವಕಪ್ ಮುಗಿದಿದ್ದು ಪುರುಷರ ಮತ್ತು ಮಹಿಳೆಯರ ಎರಡು ವಿಭಾಗದಲ್ಲಿ ಭಾರತ ಗೆದ್ದುಕೊಂಡಿದೆ. ಹಾಗಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಈ ವಿಡಿಯೋದಲ್ಲಿ ಕಬಡ್ಡಿ ವಿಶ್ವಕಪ್ 2025ರ ಸಂಪೂರ್ಣ ವಿವರಣೆಯನ್ನು MCQs ಮೂಲಕ ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕಬಡ್ಡಿ ವಿಶ್ವಕಪ್ 2025ರ ಪುರುಷರ ಮತ್ತು ಮಹಿಳೆಯರ ಎರಡು ವರ್ಗದ ವಿಜೇತ ತಂಡ ಯಾವುದು? ಸೊ ಸರಿಯಾದ ಉತ್ತರ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಪುರುಷರ ತಂಡ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸೋದ್ರ ಮೂಲಕ 44-41 ಪಾಯಿಂಟ್ ಅಂತರದಿಂದ ಇಂಗ್ಲೆಂಡ್ ತಂಡವನ್ನು ಸೋಲಿಸೋದ್ರ ಮೂಲಕ ಭಾರತದ ಪುರುಷರ ತಂಡ ಕಬಡ್ಡಿ ವಿಶ್ವಕಪ್ ಗೆದ್ದುಕೊಂಡ್ರೆ, ಭಾರತದ ಮಹಿಳೆಯರ ತಂಡ ಕೂಡ ಫೈನಲ್ಸ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸುತ್ತೆ. ಅಂತರ ತುಂಬ ಜಾಸ್ತಿ ಇದೆ, ಅಂತರ ನೆನಪಿರಲಿ. ಅಂತರ 57-34 ಪಾಯಿಂಟ್ ಅಂತರದಿಂದ 57 ಭಾರತದ ಅಂಕಗಳಾದರೆ 34 ಇಂಗ್ಲೆಂಡ್ನ ಅಂಕಗಳು. ಈ ಒಂದು ಭಾರೀ ಅಂತರದಿಂದ ಭಾರತದ ಮಹಿಳೆಯರ ತಂಡ ಕೂಡ, ಪುರುಷ ಮತ್ತು ಮಹಿಳೆಯರ ಎರಡೂ ತಂಡಗಳು ಕೂಡ 2025ರ ಒಂದು ಕಬಡ್ಡಿ ವಿಶ್ವಕಪ್ಪನ್ನು ಗೆದ್ದುಕೊಂಡವು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊದಲ ಬಾರಿಗೆ ಏಷ್ಯಾದಿಂದ ಹೊರಗೆ ಯಾವ ದೇಶವು ಕಬಡ್ಡಿ ವಿಶ್ವಕಪ್ 2025 ಆಯೋಜನೆ ಮಾಡಿತು? ಸರಿಯಾದ ಉತ್ತರ ಇಂಗ್ಲೆಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಗ್ಲೆಂಡ್ ಕಬಡ್ಡಿ ವರ್ಲ್ಡ್ ಕಪ್ 2025 ಮಾರ್ಚ್ 17ರಿಂದ ಮಾರ್ಚ್ 25ರವರೆಗೆ ನಡೆಸ್ತು. ಮಾರ್ಚ್ 25ರವರೆಗೆ ಕಬಡ್ಡಿ ವರ್ಲ್ಡ್ ಕಪ್ಪನ್ನು ನಡೆಸ್ತು. ಇದು ಆ್ಯಕ್ಚುಲಿ ಎಲ್ಲಿ ನಡೀತು ಕೇಳಿದ್ರೆ ವೆಸ್ಟ್ ಮಿಡ್ಲ್ಯಾಂಡ್ಸ್ ಇಂಗ್ಲೆಂಡ್ನಲ್ಲಿ. ವೆಸ್ಟ್ ಮಿಡ್ಲ್ಯಾಂಡ್ಸ್ ಇಂಗ್ಲೆಂಡ್ನಲ್ಲಿ ಈ ವರ್ಷದ 2025ನೇ ಸಾಲಿನ ಕಬಡ್ಡಿ ವರ್ಲ್ಡ್ ಕಪ್ ನಡೀತು. 2025ರ ವಿಶ್ವಕಪ್ ಕಬಡ್ಡಿ ಎಷ್ಟನೇ ಎಡಿಷನ್ ಆಗಿದೆ? ಸರಿಯಾದ ಉತ್ತರ 2ನೇ ಎಡಿಷನ್. ಕಬಡ್ಡಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಕಬಡ್ಡಿ ಒಂದು ರಾಷ್ಟ್ರೀಯ ಕ್ರೀಡೆಯಾಗಿದೆ. ಕಬಡ್ಡಿ ಒಂದು ರಾಷ್ಟ್ರೀಯ ಕ್ರೀಡೆ. ಯಾವ ದೇಶದ್ದು ಅಂತ ಕೇಳಿದ್ರೆ ಭಾರತದಲ್ಲ, ಭಾರತದ ಹಾಕಿ ನಿಮಗೆ ಗೊತ್ತಿದೆ. ಸೊ ಇದು ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ. ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಕೇಳಿದ್ರೆ ಕಬಡ್ಡಿ ಗೊತ್ತಿರಲಿ. ಇನ್ನು 2025ರ ವಿಶ್ವಕಪ್ ಕಬಡ್ಡಿ 2ನೇ ಎಡಿಷನ್ ಆಯಿತು. 2025ರ ವಿಶ್ವಕಪ್ ಕಬಡ್ಡಿಯಲ್ಲಿ ಭಾರತದ ಪುರುಷ ತಂಡದ ನಾಯಕ ಯಾರು? ಸರಿಯಾದ ಉತ್ತರ ಮಂತಿರಾಮ್ ಆರ್ಮುಗಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಂತಿರಾಮ್ ಆರ್ಮುಗಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2025ರ ವಿಶ್ವ ಕಬಡ್ಡಿಯಲ್ಲಿ ಪುರುಷರ ವಿಭಾಗದಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು? ಸರಿಯಾದ ಉತ್ತರ 9 ತಂಡಗಳು ಭಾಗವಹಿಸ್ತವೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತೇಳಿ ಎರಡು ಇರುತ್ತೆ. ಸೊ ಗ್ರೂಪ್ ಎನ ನೋಡ್ತಾ ಹೋದರೆ, ಗ್ರೂಪ್ ಎ ನಲ್ಲಿ ಇಂಗ್ಲೆಂಡ್, ಪೋಲೆಂಡ್, ವೆಲ್ಸ್, USA ಮತ್ತು ಹಂಗೇರಿ ತಂಡಗಳಿತ್ತು. ಇನ್ನು ಗ್ರೂಪ್ ಬಿ ನಲ್ಲಿ ನೋಡ್ತಾ ಹೋದರೆ, ಗ್ರೂಪ್ ಬಿ ನಲ್ಲಿ ಭಾರತ, ಸ್ಕಾಟ್ಲೆಂಡ್, ವೆಲ್ಸ್, ಚೀನಾ ಮತ್ತು ಇಟಲಿ ದೇಶಗಳಿತ್ತು. ಒಟ್ಟಾರೆ ಗ್ರೂಪ್ ಬಿ ನಲ್ಲಿ 5 ತಂಡಗಳು ಮತ್ತು ಗ್ರೂಪ್ ಎ ನಲ್ಲಿ 4 ತಂಡಗಳು, ಒಟ್ಟು 9 ತಂಡಗಳು ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಭಾಗವಹಿಸಿದ್ವು. 2025ರ ವಿಶ್ವಕಪ್ ಕಬಡ್ಡಿಯಲ್ಲಿ ಮಹಿಳೆಯರ ವಿಭಾಗದಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು? ಸರಿಯಾದ ಉತ್ತರ 6 ತಂಡಗಳು ಭಾಗವಹಿಸಿದ್ವು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಗ್ರೂಪ್ ಡಿ ಮತ್ತು ಗ್ರೂಪ್ ಇ ಅಂತೇಳಿ ಕರೆದ್ರು. ಗ್ರೂಪ್ ಇ ಅಂತೇಳಿ ಕರೆದ್ರು. ಸೊ ಗ್ರೂಪ್ ಡಿ ನಲ್ಲಿ 3 ತಂಡಗಳಿತ್ತು: ಭಾರತ, ವೆಲ್ಸ್, ಪೋಲೆಂಡ್. ತಂಡಗಳಿತ್ತು. ಗ್ರೂಪ್ ಇ ನಲ್ಲಿ ಇಂಗ್ಲೆಂಡ್, ಚೀನಾ, ಹಂಗೇರಿ. ದೇಶಗಳಿತ್ತು. ಗ್ರೂಪ್ ಡಿ ಮತ್ತು ಗ್ರೂಪ್ ಇ ಅಂತೇಳಿ 3 ತಂಡಗಳು ಒಂದೊಂದು ವಿಭಾಗದಲ್ಲಿತ್ತು. ಒಟ್ಟು 6 ತಂಡಗಳು ಭಾಗವಹಿಸಿದ್ವು.
ಮೊದಲ ವಿಶ್ವಕಪ್ ಕಬಡ್ಡಿ ಆಯೋಜನೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಮಲೇಷಿಯಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೊದಲ ವಿಶ್ವಕಪ್ ಕಬಡ್ಡಿ 2019 ಮಲೇಷಿಯಾದ ಮೆಲಾಕಾ ಎನ್ನುವಂಥ ಸ್ಥಳದಲ್ಲಿ ಆಯಿತು. ಇದರ ಮೊದಲ ಒಂದು ವಿಶ್ವಕಪ್ ಕಬಡ್ಡಿಯ ವಿಜೇತರು ಯಾರು ಕೇಳಿದ್ರೆ ಭಾರತ ದೇಶ. ಸೊ ಈ ವರ್ಲ್ಡ್ ಕಪ್ ಕಬಡ್ಡಿಯನ್ನು ಆಯೋಜನೆ ಮಾಡೋದು ವರ್ಲ್ಡ್ ಕಬಡ್ಡಿ ಅನ್ನುವಂಥ ಸಂಸ್ಥೆ. ಕಬಡ್ಡಿ ಮ್ಯಾಚ್ನ ಅವಧಿ ಎಷ್ಟು ನಿಮಿಷಗಳಿರುತ್ತೆ? ಸರಿಯಾದ ಉತ್ತರ 40 ನಿಮಿಷ ಇರುತ್ತೆ. ಆ್ಯಕ್ಚುಲಿ 40 ನಿಮಿಷದಲ್ಲಿ 20 ನಿಮಿಷ ಮತ್ತು 20 ನಿಮಿಷದ 2 ಸೆಟ್ ಇರುತ್ತೆ. ನಡುವೆ 5 ನಿಮಿಷದ ಬ್ರೇಕ್ ಇರುತ್ತೆ. 5 ನಿಮಿಷ ವಿರಾಮ ಅಥವಾ 5 ನಿಮಿಷ ಬ್ರೇಕ್ ಇರುತ್ತೆ. ಒಟ್ಟು 40 ನಿಮಿಷಕ್ಕೆ ಒಂದು ಗೇಮ್ ಇರುತ್ತೆ. ಈ ಕೆಳಗಿನ ಯಾವ ಕಬಡ್ಡಿ ಶೈಲಿಯು ಅಧಿಕೃತವಾದ ಶೈಲಿಯಾಗಿದೆ? ಸರಿಯಾದ ಉತ್ತರ ಸಂಜೀವಿನಿ ಶೈಲಿ ಅಂತ. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ 4 ಬಗೆಯ ಶೈಲಿಯ ಕಬಡ್ಡಿ ಆಟಗಳಿದ್ದಾವೆ. ಕಬಡ್ಡಿ ಆಟದ 4 ಶೈಲಿಗಳಿವೆ. ಸೊ ಯಾವ್ದ್ಯಾವುದು ಅಂತ ನೋಡ್ತಾ ಹೋದ್ರೆ ಅಮರ್, 2 ಸಂಜೀವಿನಿ, 3 ಹೈತುಟ್, 4 ಗಾಮಿನಿ. ಸೊ ಇದರಲ್ಲಿ ಸಂಜೀವಿನಿಗೆ ಅಫಿಷಿಯಲ್ ಅಥೆಂಟಿಕೇಶನ್ ಸಿಕ್ಕಿದೆ, ಅಧಿಕೃತ ಶೈಲಿ ಅಂತೇಳಿ ಇದನ್ನು ಗುರುತಿಸಲಾಗಿದೆ. ಕಬಡ್ಡಿ ಆಟದಲ್ಲಿ ಪ್ರತಿ ತಂಡದಲ್ಲಿ ಎಷ್ಟು ಆಟಗಾರರು ಇರ್ತಾರೆ? ಸರಿಯಾದ ಉತ್ತರ 7 ಜನ ಆಟಗಾರರು ಇರ್ತಾರೆ. ಬಟ್ 7+5 ಅಂತ ಹೇಳ್ತೀವಿ, ಯಾಕಂದ್ರೆ 5 ಜನ ಸಬ್ಸ್ಟಿಟ್ಯೂಟ್ ಇರ್ತಾರೆ. ಎಕ್ಸ್ಟ್ರಾ ಪ್ಲೇಯರ್ ಅಂತ ಹೇಳ್ತೀವಲ್ಲ, ಸಬ್ಸ್ಟಿಟ್ಯೂಟ್ 5 ಜನ ಇರ್ತಾರೆ. ಇದು ಮ್ಯಾಕ್ಸಿಮಮ್ 5. ಸೊ 7+5 ಅಂತ ಹೇಳ್ಬೋದು. ಅತಿ ಹೆಚ್ಚು ಸಾರಿ ಕಬಡ್ಡಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ಈ ಹಿಂದೆ ಕೂಡ 2004, 2007, 2016ರಲ್ಲಿ ವರ್ಲ್ಡ್ ಕಪ್ ಕಬಡ್ಡಿಯನ್ನು ಗೆದ್ಕೊಳ್ತು. ಹಾಗೆಯೇ ಮಹಿಳೆಯರ ಒಂದು ತಂಡ ಇತ್ತಲ್ಲ, ಮಹಿಳೆಯರ ತಂಡ 2012ರಲ್ಲಿ ಕಬಡ್ಡಿ ವರ್ಲ್ಡ್ ಕಪ್ ಗೆದ್ಕೊಂಡಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿ ಆಟಕ್ಕೆ ಯಾವಾಗ ಸಂಪೂರ್ಣ ಮಾನ್ಯತೆ ಸಿಕ್ಕಿತು? ಸರಿ ಉತ್ತರ 1990ರಲ್ಲಿ. 1990ರ ಬೀಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ, ಬೀಜಿಂಗ್ ಏಷ್ಯನ್ ಗೇಮ್ಸ್ 1990ರ ಬೀಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ ಅಧಿಕೃತವಾಗಿ ಕಬಡ್ಡಿ ಆಟಕ್ಕೆ ಮಾನ್ಯತೆ ಸಿಕ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಪ್ರೋ ಕಬಡ್ಡಿ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 2014. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2014. ಸೊ 2014ರಲ್ಲಿ ಪ್ರೋ ಕಬಡ್ಡಿ ಲೀಗ್ ಪ್ರಾರಂಭವಾಗಿ ಮೊದಲ ಪಂದ್ಯ, ಫಸ್ಟ್ ಮ್ಯಾಚ್ ಯಾವ್ಯಾವ ಟೀಮ್ ನಡುವೆ ಆಯಿತು ಕೇಳಿದ್ರೆ ಯು ಮುಂಬಾ ಮತ್ತು ಜೈಪುರ ಪಿಂಕ್ ಪ್ಯಾಂಥರ್ಸ್. ಯು ಮುಂಬಾ ವರ್ಸಸ್ ಜೈಪುರ ಪಿಂಕ್ ಪ್ಯಾಂಥರ್ಸ್. ಸೊ ಈ ಒಂದು ಮೊದಲ ಪ್ರೋ ಕಬಡ್ಡಿ ಲೀಗ್ನಲ್ಲಿ ವಿಜೇತ ತಂಡ ಜೈಪುರ ಪಿಂಕ್ ಪ್ಯಾಂಥರ್ಸ್ ಆಗಿದೆ. ಜೈಪುರ ಪಿಂಕ್ ಪ್ಯಾಂಥರ್ಸ್ ಫಸ್ಟ್ ಕಬಡ್ಡಿ ವರ್ಲ್ಡ್ ಕಪ್ಪನ್ನು ಪ್ರೋ ಕಬಡ್ಡಿ ಲೀಗನ್ನು ಗೆದ್ಕೊಂಡಿದ್ದು. ಕಬಡ್ಡಿ ಅಂಕಣದಲ್ಲಿ ಲಾಬಿ ಎಷ್ಟು ಅಗಲ ಇರುತ್ತೆ? ಸರಿಯಾದ ಉತ್ತರ 1 ಮೀಟರ್ ಅಗಲ ಇರುತ್ತೆ ಲಾಬಿ. ಈ ಕೆಳಗಿನ ಯಾವ ರೇಖೆಯು ಕಬಡ್ಡಿ ಅಂಕಣಕ್ಕೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಅಟ್ಯಾಕ್ ಲೈನ್. ನೋಡಿ, ಇದರಲ್ಲಿ ಬ್ಲಾಕ್ ಲೈನ್, ಬೋನಸ್ ಲೈನ್, ಎಂಡ್ ಲೈನ್ ಇವು 3 ಇರ್ತವೆ, ಬಟ್ ಅಟ್ಯಾಕ್ ಲೈನ್ ಇರೋದಿಲ್ಲ. ಕಬಡ್ಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಟ್ಟ ಮೊದಲಿಗೆ ಕ್ರೀಡೆಯಾಗಿದ್ದು ಯಾವ ಒಂದು ಗೇಮ್ನಲ್ಲಿ? ಇಂಟರ್ನ್ಯಾಷನಲ್ ಗೇಮ್ ಆಗಿದ್ದು. ಸರಿ ಉತ್ತರ 1936ರ ಬರ್ಲಿನ್ ಒಲಿಂಪಿಕ್ 1936ನಲ್ಲಿ. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ ಕಬಡ್ಡಿ ಕೋರ್ಟಿನ ಉದ್ದ ಮತ್ತು ಅಗಲ ಎಷ್ಟಿರುತ್ತೆ? 13 ಮೀಟರ್ ಇಂಟು 10 ಮೀಟರ್, 13 ಮೀಟರ್ ಇಂಟು 7 ಮೀಟರ್, 12 ಮೀಟರ್ ಇಂಟು 10 ಮೀಟರ್, 13 ಮೀಟರ್ ಇಂಟು 8 ಮೀಟರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.